ಹೇಳಬಹುದು ಸೋದರ? ಹೌದು, ಕೃಷ್ಣಾರ್ಜುನರು ಸರ್ವರಿಗೂ ಶುಭವಾಗಲಿ. ಧರ್ಮನಂದನ, ನನ್ನನ್ನು ಇಷ್ಟು ಜಾಗ್ರತೆಯಿಂದ ಕರೆತರಲು ಕಾರಣವೇನು? ರಾಜ್ಯಕ್ಕೋಸ್ಕರವಾಗಿ ಪ್ರಜಾಕೋಟಿ ಬಂಧು ಬಾಂಧವವನ್ನು ಕೈಗೊಳ್ಳಲು ನನಗೆ ಅನಿಸಿದವನು. ಶಾಂತಿ ಸನ್ಮಾನಕ್ಕಾಗಿ ಪ್ರಯತ್ನಿಸ ಪರಮಾತ್ಮ ಬಯಸುತ್ತವ. ಧರ್ಮನಂದನ, ಪರಮಾತ್ಮ ಭಯಬೇಕೆ ರಾಜೇಂದ್ರ, ಜಯವುಂಟು ಗುಣಸಾರ, ಭಯ ಬರದೆ ಧೈರ್ಯವನ್ನು ತಾಳೈ ನೀ ಬಾಳೈ. ಅದನಾನು ತಿಳಿಯುವೆನು, ಅದರಂತೆ ನಡೆಯುವೆನು. ಅದನಾನು ತಿಳಿಯುವೆನು, ಅದರಂತೆ ನಡೆಯುವೆನು. ಧೈರ್ಯವನ್ನು ತಾಳೈ ನೀ ಬಾಳೈ. ಧರ್ಮನಂದನ, ನಿನ್ನ ಮಾತಿನಂತೆ ನಾನು ಸಂಧಿಗೆ ಪ್ರಯತ್ನಿಸುವೆನು. ಆದರೆ ಆ ದುರ್ಯೋಧನನು ಅದಕ್ಕೆ ಒಪ್ಪದಿದ್ದರೆ? ಅವನು ಒಪ್ಪದಿದ್ದರೆ 5 ಮಂದಿಗೆ ಒಂದು ಗ್ರಾಮದಂತೆ 5 ಗ್ರಾಮ ಕೊಟ್ಟರೆ ನಮಗೆ ವಿದ್ಯೆಯೇ ಬೇಡ ಪರಮಾತ್ಮ. ಧರ್ಮನಂದನ, ಆತನು ಅದಕ್ಕೂ ಒಪ್ಪದಿದ್ದರೆ? ಅವನು ಅದಕ್ಕೂ ಒಪ್ಪದಿದ್ದರೆ ನಮ್ಮ ಭೀಮಸೇನರು ಮಹಾಬಲಿಷ್ಠರು. ಅವನಿಗೆ ಒಂದು ಗ್ರಾಮ ಕೊಟ್ಟರೆ ನಮಗೆ ವಿದ್ಯೆಯೇ ಬೇಡ. ಧರ್ಮನಂದನ, ಹಾಗೇ ಆಗಲಿ, ನಾನಿನ್ನು ಹೋಗಿ ಬರುವೆನು. ಹಣ್ಣ ಏನು ಹೇಳಿದೆ? ಅರ್ಜುನವನ್ನು ಕಟ್ಟಿಸಿ ಬೆಂಕಿಯನ್ನು ಹೊರಡಿಸಿ ನಮ್ಮ ವಿಷದ ಕಟ್ಟಿಸಿ ಈ ನಾವು ಚಿಕ್ಕವರಾದ್ದರಿಂದ ಹಿರಿಯವರ ಮಾತುಗಳನ್ನು ತಿರಸ್ಕರಿಸಬಾರದು. ನಿನ್ನ ಚಿಂತೆಯನ್ನು ಬಿಡು. ನಾನು ಸುಮ್ಮನಿರುವನು. ನಿನ್ನ ಸಹೋದರರಲ್ಲಿ
ರಕ್ತಕ್ಕೆ ರಕ್ತ, ಸೇರಿಗೆ ಸೇರು, ದೇಶಕ್ಕೆ ದೇಶ. ನಿನ್ನ ಪ್ರತಿಕಾರಕ್ಕೆ ಪ್ರತಿಕಾರ, ಇದನ್ನು ಪ್ರತಿಕಾರಕ್ಕೆ ಪ್ರತಿಕಾರ. ಚಿಂತಾದಿಂದ ನನ್ನ ಶರೀರವೇ ದಹಿಸುತ್ತಿರುವುದು. ಕೌರವೇಶ್ವರ, ಕೌರವೇಶ್ವರ, ನಿನ್ನ ಕತ್ತಲೆಯ ಕಾರಾಗೃಹವನ್ನು ನಾನಿನ್ನು ಮರೆತಿಲ್ಲ. ನಾನಿನ್ನು ಮರೆತಿಲ್ಲ. ನನ್ನ 100 ಜನ ಸಹೋದರನ್ನು ಬಂದ ಬಿಟ್ಟು ದಿನಕ್ಕೆ ಒಂದು ಇಡೀ ಹಣ್ಣ, ಒಂದು ಒಳಗ ನೀರನ್ನು ಕೊಡ್ತಿದ್ದೆ. ಆ ನನ್ನ ಸಹೋದರು ಆ ಹಿಡಿ ಕೂಳನ್ನು ಕೊಟ್ಟು ತಾವೆಲ್ಲರೂ ಉಪವಾಸ ಮಾಡಿ ಒಬ್ಬೊಬ್ಬರಾಗಿ ಸತ್ತರು. ಗೌರವೇಶ್ವರ, ಕೌರವೇಶ್ವರ, ಕೌರವೇಶ್ವರ, ಒಬ್ಬೊಬ್ಬರಾಗಿ ಸತ್ತರು. ಮೃತ್ಯುವಿನ ಕೊನೆಯ ಉಚ್ಚಾಸದಿಂದ ನಿನ್ನನ್ನು ತಪ್ಪಿಸುತ್ತ ಆ ಕೋರೆಯಿಂದಯ ಪ್ರಸಿದ್ಧದ ಪಾದವನ್ನು ನನಗೊಪ್ಪಿಸಿ ಸತ್ತರಣ, ನನಗೊಪ್ಪಿಸಿ ಸತ್ತರು. ಅವರ ಮುತು ದೇಹಗಳ ಶಿರಾಶೂನ್ಯ ದೃಷ್ಟಿಯು ಈಗಲೂ ಬರಸಿಡಿದಂತೆ ನನ್ನ ಹೃದಯವನ್ನು ಬೇರಿಸುತ್ತಿರುವುದು. ನನ್ನ ಹೃದಯವನ್ನು ಬೇರಿಸುತ್ತಿರುವುದು. ರಕ್ತದ ಆಸಕ್ತ ದಾರಿಯಿಂದ ಪುನಃ ಅವರನ್ನು ಉಜ್ಜೀವನಗೊಳಿಸೋಣ.
ಜೀವನಗೊಳಿಸುವೆನು. ಹೊರಬೇಡಿರಿ, 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 ಹೊರಬೇಡಿ ನನ್ನ ಹತಭಾಗ್ಯ ಸಹೋದರೇ, ಹೊರಬೇಡಿರಿ. ದುರ್ಯೋಧನ 99 ಮಂದಿ ತಮ್ಮಂದಿರ ಚಿನ್ನರುಣ್ಣ ಮುಂಡಗಳಿಂದ ನರಕದಲ್ಲಿ ನಿರಾಂಜನೆ ಮಾಡಿಸಿದ. ನರಕದಲ್ಲಿ ನಿಮ್ಮ ನಿರಾಂಜನೆ ಮಾಡಿಸಿದನು. ನರಕದ ಭಯಂಕರ ಹಿಂಸೆಗಿದ್ದರು. ಕುರುಕ್ಷೇತ್ರದಲ್ಲಿ ಈ ಶಕುನಿಯಿಂದ ನಿನಗಾದ ಹಿಂಸೆಯು ಅತ್ಯಂತ ಭಯಾನಕವೆನಿಸಿತು. ಅತ್ಯಂತ ಭಯಾನಕವೆನಿಸುವುದು. ತಾಯ ಕಣ್ಣಿಂದ ತುಳಿದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುಟ್ಟ ಶೋಕ ಬಯಸುತ್ತ ನಿನಗಾಗಿ ಒಂದು ನಿಟ್ಟಿಸುವನ್ನು ಬಿಡವರಿಲ್ಲದೆ ನರಕದ ಮಾರ್ಗವಿಡುವೆ. ನರಕದ ಮಾರ್ಗವಿಡುವೆ. ಹಸುನಿಯ ಕಳ್ಳವಳ್ಳ ಕಣ್ಣು ಮನದೆ ಸಕುನಿಗೂ ಎಂದಿಗೂ ಅಪಜಯವೇ. ಸಕುನಿಗೂ ಎಂದಿಗೂ ಅಪಜಯವೇ. ಸೋಲನಾದ ಕೈಯುವ ತನಕ ಅನುಸರಿಸುವುದು ಕೊನೆ ತನಕ. ಸೋಲನಾದ ಕೈಯುವ ತನಕ ಅನುಸರಿಸುವುದು ಕೊನೆ ತನಕ. ರಣರಂಗದಿ ರಣರಾಜಿಯ ರಣರಂಗದಿ ರಣರಾಜಿಯ ಆನಂದಿಗೂ ಗೆಲ್ಲುವೆ ಅಪಜಯವ. ಆನಂದಿಗೂ ಗೆಲ್ಲುವೆ ಅಪಜಯವ. ಸಖಿಯ ಕಳವಳ ಕಣ್ಣು ಮನದೆ ಸರುಳಿದು ಎಂದಿಗೂ ಅಪಜಯವೇ. ಏನೋ ದುರ್ಯೋಧನ, ಕಾಳಿಂಗ ಸರ್ಪವು ನಿಡಿದು ವಿಷವನ್ನು ಕಟ್ಟಿಸಿ ರೋಷದಲ್ಲಿ. ದುರ್ಯೋಧನ, ಕಾಳಿಂಗ ಸರ್ಪವು ನಿಡಿದು ವಿಷವನ್ನು ಕಟ್ಟಿಸಿ ರೋಷದಲ್ಲಿ. ರಣರಂಗದಿ ರಣರಾಶಿಯ ರಣರಂಗದಿ ರಣರಾಶಿಯ ಆನಂದಿಗೂ ಗೆಲ್ಲುವೆ ಅಪಜಯವ. ಆನಂದಿಗೂ ಗೆಲ್ಲುವೆ ಅಪಜಯವ. ಸಕುನಿಯ ಕಳವಳ ಕಣ್ಣು ಮನದೆ ಸಕುನಿಗೂ ಎಂದಿಗೂ ಅಪಜಯವೇ. ಸಕುನಿಗೂ ಎಂದಿಗೂ ಅಪಜಯವೇ. ಸಕುನಿಗೂ ಎಂದಿಗೂ ಅಪಜಯವೇ. ಹೇಗೆ ಇಂಥ ದ್ರೋತನಾಗಿ ನಿಂತಿರುವಿಲ್ಲ? ಯಾರು? ಕೌರವೇಶ್ವರ. ಚಿಂತೆ ಏಕೆ ಕುರ್ರಾಜ? ಜೇಂದ್ರ ತಾಕೃತ ಹನ್ಮಾದಿಗಳು ನಿನ್ನ ಸಹಾಯಕ್ಕಾಗಿ ಸೈನ್ಯ ಸನ್ನದ್ಧ ಒಟ್ಟರೆಂದು ದೂತನು ಈ ದಿನ ಸಮಾಚಾರವನ್ನು ತಂದನಲ್ಲವೇ?
ನಾನು ಹೊರಕ್ಕಾಗಿ ಚಿಂತಿಸುವುದಿಲ್ಲ. ಈ ದುರ್ಯೋಧನನು ಸೂರ್ಯನು ತನ್ನೆರಡು ಬಾಹುಗಳಿಂದ ಸಮಸ್ತ ಸೈನ್ಯವನ್ನು ಎದುರಿಸಬಲ್ಲನು. ಆದರೆ ಜ್ಞಾತಿ ಹಿಂಸೆ, ಸಂಯುಕ್ತ ಕಲಹ ಇದು ಉಚಿತವೇ ಅಂದು ನಾನು ದೋಟಿಗೆ ಹೋಗಿದಾಗ ಕೃಷ್ಣನು ಎಷ್ಟೋ ಇಲ್ಲವಾಗಿ ಯುದ್ಧವು ಅಧರ್ಮವೆಂದು ಯುದ್ಧವು ಅಧರ್ಮವೆಂದು ಎಷ್ಟೋ ಇಲ್ಲವಾಗಿ ಹೇಳಿದನು. ಆದರೆ ಹೋಗಿ ಮಾಡಿ ಹೋದ ನಾನು ಆತನ ಮಾತುಗಳನ್ನು ನಿರಾಕರಿಸಿಬಿಟ್ಟೇನು ಮಾವ, ನಿರಾಕರಿಸಿಬಿಟ್ಟೇನು. ಯಾರು? ಆ ಕೃಷ್ಣನೇ ಕೌರವೇಶ್ವರ. ಕೃಷ್ಣನು ಕ್ಷತ್ರಿಯ ಜಾತಿ ಪರಮ ವೈರಿ. ಆತನ ಮಾತು ಪರಿಗಣವಲ್ಲ, ಆತನ ಮಾತು ಪರಿಗಣವಲ್ಲ. ನಮ್ಮ ರಾಜಭಾಷೆಯಲ್ಲಿ ಶಾಂತಿ ಸಣ್ಣರಾಗಿರುವಂತೆ ಏನು ಕೃಷ್ಣನ ಹಸ್ತಿನಾವತ್ತು ಎಲ್ಲ ಹೋಗು ಸಹೋದರ, ಅಯ್ಯೋ ಇಂದು ಭಕ್ತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಅದಕ್ಕಾಗಿ ನೀನು ಚಿಂತಿಸಬೇಡ ಸಹೋದರ, ಚಿಂತಿಸಬೇಡ. ಹೋಗು, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಅಯ್ಯೋ ನೀವು ಹೋಗ್ತಲೇ ನಾವು ಮಾಡೋಣ. ಈ ಏನು ಮಾಡುವುದು? ನಾಳೆ ಸಂಧಾನಕ್ಕೆ ಬರುವ ಕೃಷ್ಣನಿಗೆ ಏನೆಂದು ಹೇಳಲಿ? ಕೌರವೇಶ್ವರ, ಕೃಷ್ಣನು ಶಾಂತಿ ಸಂಧಾನಕ್ಕಾಗಿ ಇಲ್ಲಿಗೆ ಬಂದವನಲ್ಲ. ಆಗಿದ್ದ ಪಕ್ಷದಲ್ಲಿ ಕುರುಕುಲ ತಿಲಕ ಚಲದಂಕಮಲ್ಲ. ಕೌರವೇಶ್ವರ ಸಾರ್ವಭೌಮ ವೈಭವವನ್ನು ತೃಣೀಕರಿಸಿ
ಆ ದಾಸಿಪುತ್ತನ ಮನೆಯನ್ನು ಆಶ್ರಯಿಸಿದ್ದಾನೆ. ಬಟ್ಟಾರೆನ್ನು ಎನ್ನ ಹೃದಯದ ಉರಿಜಾಲಯ ಸಸಲಾರೆನ್ನು ಎನ್ನ ತಮ್ಮಂದಿರ ಮರಣದ ವ್ಯಥೆಯ ಸಸಲಾರೆನ್ನು ನೀನು ಮಾಡಿದ ಮೋಸದ ಜ್ವಾಲವಾ. ಹೇಳೋ ದುರ್ಯೋಧನ, ಕೊಲ್ಲಿ. ಓ ಕೌರವ, ನಾ ಮಾಡಬೇಕು ತಬ, ನೀ ಮಾಡಿದ ಮೋಸಕ್ಕೆ ನಾ ನಾಟಬೇಕು ತಬ. ಎದುರ ಬೆಂಕಿಯನ್ನು ಸುಟ್ಟಿದ ಕುರುಕುಲವ ಪಡೆದ ಸಂಕಟವನ್ನ ಆನಂದ ಒಂದು ಜನ. ಓ ಕೌರವ, ನಾ ಮಾಡಬೇಕು ತಬ, ನೀ ಮಾಡಿದ ಮೋಸಕ್ಕೆ ನಾ ನಾಟಬೇಕು ತಬ. ಎದುರ ಬೆಂಕಿಯನ್ನು ಸುಟ್ಟಿದ ಕುರುಕುಲವ ಪಡೆದ ಸಂಕಟವನ್ನ ಆನಂದ ಒಂದು ಜನ. ಓ ಕೌರವ, ನನ್ನ ತಮ್ಮಂದಿರ ಬಿಂದಗೊಳಿಸಿದ ಕೊಲ್ಲಿ ಗೌರವನ್ನೇ ಎರಡು ದುರ್ಯೋಧನ. ನನ್ನ ತಮ್ಮಂದಿರ ಬಿಂದಗೊಳಿಸಿದ ಕೊಲ್ಲಿ ಗೌರವನ್ನೇ ನಿನ್ನ ತಮ್ಮಂದಿರ ಚಿತ್ತಗೊಳಿಸಿ ನಾ ಭೂಗತ ಮಾಡುವೆ, ನಾ ಭೂಗತ ಮಾಡುವೆ, ನಾ ಭೂಗತ ಮಾಡುವೆ. ಓ ಕೌರವ, ನಾ ಮಾಡಬೇಕು ಸಭ, ನೀ ಮಾಡಿದ ಮೋಸಕ್ಕೆ ನಾ ನಾಟಬೇಕವ. ಎಡುವ ಬೆಂಕಿಯನ್ನು ಸುಡುವ ಕುರುಕುಲವ ಪಡುವ ಸಂತಸವನ್ನ ಆನಂದ ಹೊಂದುವೆನು ನಾ. ಓ ಕೌರವ, ನಮ್ಮ ವಂಶವನ್ನು ನಾಶಗೊಳಿಸಿದ ದುರ್ಮೋತ್ತನೆ ದುರ್ಯೋಧನ. ನಮ್ಮ ವಂಶವನ್ನು ನಾಶಗೊಳಿಸಿದ ದುರ್ಮೋತ್ತನೆ, ನಿನ್ನ ಕುರುಕುಲದ ಕುರುಕ್ಷೇತ್ರದಲ್ಲಿ ಪತನವಾಗೊಳಿಸಿದೆ, ನಿನ್ನ ಕುರುಕುಲದ ಕುರುಕ್ಷೇತ್ರದಲ್ಲಿ ಪತನವಾಗೊಳಿಸಿದೆ, ನಾ ಪತನವಾಗೊಳಿಸಿದೆ. ಓ ಕೌರವ, ನಾ ಮಾಡಬೇಕು ತಬ, ನೀ ಮಾಡಿದ ಮೋಸಕ್ಕೆ ನಾ ನಾಟಬೇಕಾತಬ. ಇರುವ ಬೆಂಕಿಯನ್ನು ಸುಟ್ಟಿದ ಕುರುಕುಲವ ಪಡೆದ ಸಂತಸವನ್ನ ಆನಂದವನ್ನು ನಾ. ಓ ಕೌರವ, ಕೇಳಿ ಬಾರಯ್ಯ ನೀ ಸೌರಿ ಮಳೆ ಕೇಳಿ ನೀ ಸೌರಿ ಮಳೆ ಕೇಳಿ
ವರ್ಣಿಸಲು ಬಹುದೇ ನಿನ್ನೆಯ ಲೀಲಾ ಕೃಷ್ಣ ಕೃಷ್ಣ ವರ್ಣಿಸಲು ಬಹುದೇ ನಿನ್ನೆಯ ಲೀಲಾ ನೀರದ ನೇತ್ರನೆ ವಸುದೇವ ಬಾಲ ನೀರದ ನೇತ್ರನೆ ವಸುದೇವ ಬಾಲ ಮೊರೆ ಕೇಳಿ ನೀ ಬಾರಯ ಮೂಲ ಒಕ್ಕನ ಮೊರೆ ಆಲಿಸೆ ನೀ ಸೌರಿ ಮೊರೆ ಕೇಳಿ ನೀ ಬಾರಯ ನನ್ನ ಮೊರೆ ಕೇಳಿ ನೀ ಬಾರೆಯ ನನ್ನ ಮೊರೆ ಕೇಳಿ ನೀ ಬಾರೆಯ ನನ್ನ ಮೊರೆ ಕೇಳಿ ನೀ ಬಾರೆಯ ಇಂದಿಗೆ ನನ್ನ ಕಾರ್ಯಫಲವು ನಿಶ್ಶೇಷವಾಗಿರುವುದು. ಪರಮ ಪುರುಷನು ಎಂದಿಗೆ ತನ್ನ ಅಭಯಹಸ್ತವನ್ನು ನನ್ನ ತಲೆಯ ಮೇಲೆ ಇಡುವನೋ ಕಾಣೆ. ಪರಮ ಪುರುಷೋತ್ತಮನು ಆ ದುರ್ಯೋಧನನ ಸಭೆಗೆ ಹೋಗುತ್ತಿರುವನಲ್ಲ, ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನೇ. ಪರಮಾತ್ಮ, ಬೇಗ ನಿಮ್ಮ ದರ್ಶನ ಭಾಗ್ಯವ ನೀಡಬೇಕೆಂದು ಬೇಡಿಕೊಳ್ಳುವೆನು ಪರಮಾತ್ಮ. ವಿದುರ, ನಿನಗೆ ಮಂಗಳವಾಗಲಿ. ನಾನು ಬಹಳ ದಣಿದು ಬಂದಿರುವೆನು. ನನಗೇನಾದರೂ ಆಹಾರವನ್ನು ಕೊಡುವಿದುರ? ಪರಮಾತ್ಮ, ಸಕಲ ಲೋಕಗಳನ್ನು ತನ್ನ ಉದರದಲ್ಲಿ ಇಟ್ಟುಕೊಂಡು ಸಕಲ ಚರಾಚರ ಪ್ರಪಂಚವನ್ನೆಲ್ಲ ಪಾಲಿಸುತ್ತಿರುವ ನಿನಗೆ ಅಣು ಸ್ವರೂಪಿಯಾದ ನಾನು ಏನು ತಾನೇ ಕೊಡಬಲ್ಲನೋ ದೇವ? ಭಕ್ತ ಶಿರೋಮಣಿ, ನಾನೇನೋ ಕಾರ್ಯಾರ್ಥವಾಗಿ ಆ ದುರ್ಯೋಧನನ ಸಭೆಗೆ ತೆರಳುತ್ತಿದ್ದೆನು. ಆದರೆ ನಿನ್ನ ಭಕ್ತಿ ಎಂಬ ಪಾಶವು ಅಡ್ಡಲಾಗಿ ಬಂದು ನನ್ನನ್ನು ಇಲ್ಲಿಗೆ ಕರೆತಂದಿತು. ನೀನೇನು ಸಾಮಾನ್ಯನೇ ವಿದುರ? ವಿದುರ, ಪರಮಾತ್ಮ, ಬಿಡು ಬಿಡು ಬಲ್ಲೆ ನಿನ್ನಯ್ಯ ವರವ. ಬಿಡು ಬಿಡು ಬಲ್ಲೆ ನಿನ್ನಯ್ಯ ವರವ. ವಿದುರ, ಒಡವಿಯು ಭಕ್ತ ಶಿರೋಮಣಿ ಒಡವಿಯು ಭಕ್ತ ಶಿರೋಮಣಿ
ವಿದುರ ಪರಮಾತ್ಮ. ವಿದುರ, ನನ್ನನ್ನೇ ಸರ್ವತಾ ಜ್ಞಾನಿಸುತ್ತಾ ಪ್ರಪಂಚದ ಭೋಗ ವಸ್ತುಗಳನ್ನೆಲ್ಲ ತೊರೆದು 40 ವರ್ಷಗಳಿಂದಲೂ ಈ ಕುಟೀರದಲ್ಲಿಯೇ ವಾಸ ಮಾಡುತ್ತಾ ಕಾಮ ಕ್ರೋಧಗಳಿಗೆ ಆಹಾರ ಪದಾರ್ಥಗಳನ್ನು ತ್ಯಜಿಸಿ ಗೋಮಾತಾ ಕ್ಷೀರದಿಂದಲೇ ಜೀವಿಸುತ್ತಿರುವ ನಿನ್ನ ಭಕ್ತಿಯು ನನಗೆ ತಿಳಿಯದೆ. ಅದು ಹಾಗಿರಲಿ, ನನಗೇನಾದರೂ ಆಹಾರವನ್ನು ಕೊಡುವುದರಾ? ಪರಮಾತ್ಮ, ಕ್ಷೀರವಲ್ಲದೆ ಮತ್ತೇನು ಇಲ್ಲವಲ್ಲ ದೇವ. ವಿದುರ, ನನಗೆ ಬೇಕಾದ ಆಹಾರವೇ ಅದು. ಬಹು ಹಿಂದೆ ಕುಚೇಲನು ತಂದಿದ್ದ ಅಮೃತಕ್ಕೆ ಸಮಾನವಾದ ಅವಲಕ್ಕಿಯ ಸಾರವು ಇನ್ನೂ ನನ್ನ ನೆನಪಿನಲ್ಲಿರುವುದು. ಅಲ್ಲದೆ ತೊತ್ತೆ ಶಬರಿಯು ಭಕ್ತಿಯಿಂದ ಕಚ್ಚಿ ಆರಿಸಿಟ್ಟಿದ್ದ ಹಣ್ಣುಗಳ ರುಚಿಯು ಇನ್ನೂ ನನ್ನ ಜ್ಞಾಪಕದಲ್ಲಿದೆ. ನಾನು ಬಹುದಿನಗಳಿಂದಲೂ ಅಂತಹ ಆಹಾರವನ್ನೇ ಹುಡುಕುತ್ತಲಿದ್ದೆ. ಈಗ ನಿನ್ನಲ್ಲಿರುವ ಕ್ಷೀರವು ಅದಕ್ಕಿಂತಲೂ ಉತ್ತಮವಾದುದು. ಎಲ್ಲಿ? ಅದನ್ನೇ ಕೊಡುವುದಿರಾ? ಪರಮಾತ್ಮ, ಏನು ಹೇಳಲಿ? ಇದ್ದ ಹಾಲನ್ನು ಈಗ ತಾನೇ ನಿಮಗರ್ಪಿಸಿ ನಾನೇ ಕುಡಿದು ಬಿಟ್ಟೆನಲ್ಲ ದೇವ. ವಿದುರ, ನನಗರ್ಪಿಸಿದ ಮೇಲೆ ಅದರಲ್ಲಿ ಸ್ವಲ್ಪವಾದರೂ ಇರಬೇಕಲ್ಲವೇ? ಸ್ವಾಮಿ, ನಿಮ್ಮ ನಾಲಿಗೆಯು ನೆನೆಯಿಷ್ಟು ಇಲ್ಲವಲ್ಲ ದೇವ. ಏಕೆ ನೆನೆಯುವುದಿಲ್ಲ ವಿದುರ? ಮನೆಯಲ್ಲಿ ಭಕ್ತಿ ಎಂಬ ಕ್ಷೀರಸಾಗರವನ್ನೇ ಇಟ್ಟುಕೊಂಡು ಹಾಲಿಲ್ಲವೆಂದು ಹೇಳುತ್ತಿರುವೆಯಲ್ಲ, ಅದೋ ಅಲ್ಲಿ ನೋಡು. ಶ್ರೀ ಕೃಷ್ಣ ಕೃಷ್ಣ ಕೃಷ್ಣ. ಕೃಷ್ಣ ದೀನ ದಯಾ ಶ್ರೀ ಕೃಷ್ಣ ಕೃಷ್ಣ. ತಂದೆಯು ನೀನೆ, ತಾಯಿಯು ನೀನೆ, ಕೃಷ್ಣ ಕೃಷ್ಣ. ತಂದೆಯು ನೀನೆ, ತಾಯಿಯು ನೀನೆ. ತಂದೆಯು ನೀನೆ, ತಾಯಿಯು ನೀನೆ, ನಿನ್ನನೆ ನಂಬಿದ ಭಕ್ತನು ನಾ. ನಿನ್ನನೆ ನಂಬಿದ ಭಕ್ತನು ನಾ. ಶ್ರೀ ಕೃಷ್ಣ ದೀನ ದಯಾ ಶ್ರೀ ಕೃಷ್ಣ 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 ಕೃಷ್ಣ. ಪರಮಾತ್ಮ, ಪಾಂಡವರಿಗೋಸ್ಕರ ದೂತತನವನ್ನು ವಹಿಸಿ ಬಂದು ದೂತ ಸಂರಕ್ಷಕನನ್ನ ಬಿರುದನ್ನು ಪಾಲಿಸ
ನಿನ್ನ ಮೈಯನ್ನು ಎಷ್ಟು ತಾನೇ ಕೊಂಡಾಡಲಿ ದೇವ. ವಿದುರ, ನಾನೀಗಲೇ ನನ್ನ ಸೋದರತ್ತೆಯಾದ ಕುಂತಿ ದೇವಿಗೆ ಒಂದು ರಹಸ್ಯವಾದ ವಿಚಾರವನ್ನು ತಿಳಿಸಿ ತರುವಾಯ ಆ ದುರ್ಯೋಧನನ ಸಭೆಗೆ ತೆರಳುವೆನು. ನೀನು ಅಲ್ಲಿಗೆ ಬಾ. ಅಲ್ಲಿ ಒಂದು ವಿಚಿತ್ರವು ನಡೆಯುವುದು. ನೀನು ಸಹ ಆ ವಿಚಿತ್ರವನ್ನು ನೋಡುವೆಯಂತೆ. ಪರಮಾತ್ಮ, ಲೀಲೆಯ ಲೀಲೆ. ಕ್ಷೀರಸಾಗರ ಶಯನಾದ ನೀನು ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದೆ. ಪರಮಾತ್ಮ, ನಿನ್ನನ್ನು ಪಡೆದ ಆ ದೇವಕಿಯರೇ ಧನ್ಯರು ದೇವ. ತಥಾಸ್ತು ವಿದುರ.
ರಾಜ್ಯದ ಸಾರ್ವಭೌಮ ಚಕ್ರವರ್ತಿಗೆ ಸಾರ್ವಭೌಮ ಚಕ್ರವರ್ತಿಗೆ ಸಮನಿಹರ ಈದರೆ
ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದ್ದೀರ. ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಭಿಕ್ಷಾಟನೆ ಮಾಡುತ್ತಿದ್ದ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಿದರಂತೆ. ಅರಣ್ಯ ವಾಸಿಗಳಾದ ಅವರಿಗೆ ಧೈರ್ಯವು ಎಷ್ಟರ ಮಟ್ಟಿಗೆ ಇದೆ ಎಂಬುದನ್ನು ನೋಡುತ್ತೀರಾ? ನನ್ನ ಬಳಿ ಅನ್ನೊಂದು ಕ್ಷೋಣ ಸೈನ್ಯವಿದೆ. ಪಾಂಡವರ ಹಗರ ಹಿಡಿತಕ್ಕೆ ಸಿಲುಕಿದರೆ ಮೋದಿಸಿದ ಆನೆಯ ಕಾಲಿಗೆ ಸಿಕ್ಕ ಬಾಳೆಹಣ್ಣಿನಂತೆ ಜಾಗಿ ಹೋಗುವುದನ್ನು ನೋಡಿದ್ದೀರ. ಸಾಗರ ದುಶ್ಯಾಸನ ಪಾಂಡವರ ಯಜ್ಞವನ್ನು ಪ್ರಾರಂಭಿಸಲು ನಮ್ಮಲ್ಲಿ ಸರಿಯಾದ ಕರ್ಮ ಉಪದೇಶಕನಾರು ನಮಗೇಕೆ ಈ ಚಿಂತೆ? Ahora
ಪಾಂಡವರೊಂದಿಗೆ ಸಂಧಿ ಮಾಡಿಕೊಳ್ಳಬೇಕೆ? ಸಾಕು ಸುಮ್ಮನಿರಿ. ಜಯದ್ರಥ, ಇದಕ್ಕೆ ನಿನ್ನ ಅಭಿಪ್ರಾಯವನ್ನು ತಿಳಿಸು. ನಿನ್ನ ಪೀಠದಲ್ಲಿ ಮಂಡಿಸು. ಮೋಗ ಸಗುನಿ, ಇದಕ್ಕೆ ನಿಮ್ಮ ಉಪಾಯವೇನು ತಿಳಿಸಿ. ಧೈರ್ಯವಾಗಿರು. ಪಾಂಡವರನ್ನು ಕೊಳ್ಳುವ ಉಪಾಯವನ್ನು ನಾನು ಹೇಳಿಬಿಡುವೆ. ಧೈರ್ಯವಾಗಿರು ಗೌರವೇಶ್ವರ, ಧೈರ್ಯವಾಗಿರು. ಮೋಗ ಸಗುನಿ, ನಿನ್ನ ಸಲಹೆಗಾಗಿ ನಾನೇನು ಮಾಡುವುದಿಲ್ಲ. ನಿನ್ನ ಪೀಠದಲ್ಲಿ ಮಂಡಿಸು. ಕಾಂಗಿಯನೊಂದಿಗೆ ಪ್ರಾರ್ಥಿಸಿಕೊಳ್ಳುವುದು. ಯುದ್ಧ ಎಂಬ ಕಾಡಿಗೆ ಕಿಚ್ಚು ಹತ್ತಿದ ಮೇಲೆ ಅದು ರಕ್ತ ಪ್ರವಾಹದಿಂದಲೇ ಮತ್ಯಾವುದರಿಂದಲೂ ಹರಿಯಲಾರದು. ನಿಮ್ಮ ಆತ್ಮಸಾಕ್ಷಿಗೂ ಲೋಕಾಭಿಪ್ರಾಯಕ್ಕೂ ಆಚರಿಸಬೇಡಿ. ಸಾಕು ಸುಮ್ಮನಿರಿ. ಪಾಂಡವರ ಪಕ್ಷಪಾತಿಯಲ್ಲ ಮುರಳಿ, ಧರ್ಮದ ಪಕ್ಷಪಾತಿ ಎಂದು ಹೇಳು. ಸಾಕು ಸುಮ್ಮನಿರಿ. ಪಾಂಡವರನ್ನು ಸಂಹಾರ ಮಾಡುವುದಾಗಿ ಸಮರ ಮಾಡಿರುವೆ. ಸೋಲಿಗೆ ವರ್ತಮಾನವೇನು? ಬರಲಿ ಬರಲಿ. ಏನು ಕೃಷ್ಣನ ಬರಲಿ ಬರಲಿ. ರಾಜಾದಿ ರಾಜ ರಾಜಶ್ರೇಷ್ಠ ಪುರುಷನಾದ ನಾನಿರುವಲ್ಲಿ ಆ ಬರ ಕಾಯುವ ಕಳ್ಳ ಪುರುಷೋತ್ತಮನು ನೆಟ್ಟಯ ನನ್ನ ಹಣಮನೆಗೆ ಬರದೆ ತನ್ನ ಹುಟ್ಟು ಗುಣಕ್ಕನುಸಾರವಾಗಿ ರಾಜಪುತ್ರನಾದ ಈ ವಿದುರನ ಮನೆಗೆ ಹೋದರಂತೆ ಇಲ್ಲಿಗೆ ಬರುವ ಕಾರಣವೇನು ತಿಳಿಯಲು. ಶಿವಧನ, ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರವನ್ನು ಕೇಳಲು ಬರುತ್ತಿರುವನಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ಏನು? ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಬೇಕೆಂಬ ವಿಚಾರವನ್ನು ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸಾಕು ಬಾಯಿ ಮುಚ್ಚು. ನಿನ್ನ ಅರಣ್ಯ ರೋಗವನ್ನು ನಿಲ್ಲಿಸು. ಶಿವಧನ, ಬಲವಂತನಾದ ನಿನಗೆ ನ್ಯಾಯವು ಅಧೀನವಾಗಿರುವುದು ಅಥವಾ ಸರ್ವರು ನ್ಯಾಯಕ್ಕೆ ಅಧೀನರು? ಕೇಳು. ರೋಗಿಗೆ ಅಪತ್ಯವು ರುಚಿಸುವಂತೆ ಪಥ್ಯವು ರುಚಿಸಲಾರದು. ಅಲ್ಲದೆ
ನಿನಗೆ ಮಾನಕಾಲವು ಸನ್ನಿಹಿತವಾಗಿರುವುದರಿಂದಲೇ ನಿನ್ನ ಬುದ್ಧಿಯು ಈ ರೀತಿ ವಿಕಲ್ಪವಾಗಿರುವುದು. ಈ ಚಕ್ರವರ್ತಿ ಸಾರ್ವಭೌಮನಿಗೆ ಯೋಗ ದಾಸಿಪುತ್ರನ ನೀತಿ ವಚನವು ಅನಾವಶ್ಯಕ. ಹಿರಿಯರೆಂದು ಸೋದರ ದುಶ್ಯಾಸನ ಹೋಗಲು ಹಿರಿಯರೆಂದು ಸುಮ್ಮನಿದ್ದರೆ ಇವರ ಮಾತು ಬುದ್ಧಿ ಮೀರುತ್ತಿರುವುದು. ಮೊದಲು ಈ ಸಭೆಯ ಆಚೆಗೆ ಹೊರಡಿಸು. ಏನು ನನ್ನನ್ನು ಈ ಸಭೆಯಿಂದ ಆಚೆಗೆ ತಳ್ಳುವ ಸಾಮರ್ಥ್ಯವು ನಿನಗೆ ಉಂಟಾಯಿತೆ. ಅವಿವೇಕಿ, ಹಿಂದೆ ದ್ರೌಪದಿಯ ವಸ್ತ್ರಾಭರಣ ಕಾಲದಲ್ಲಿ ಭೀಮನು ತನ್ನ ಬೆಲೆಯಿಂದ ನಿನ್ನ ತೊಡೆಯನ್ನು ಮುರಿಯುವುದಾಗಿ ಪ್ರತಿಜ್ಞೆ ಮಾಡಿದನು. ಅದನ್ನು ತಡೆಯಗೋಸ್ಕರ ಈ ಬಿಲ್ಲನ್ನು ಇಟ್ಟುಕೊಂಡಿದ್ದನು. ಈಗ ಇದರಿಂದೇನು ಪ್ರಯೋಜನ? ನಿನ್ನ ಮುಂದೆ ಈ ಬಿಲ್ಲನ್ನು ಮುರಿದಿದ್ದಾರೆ. ಸಹೋದರ, ಇದನ್ನು ಆಸೆ ಕೀಡು ಮಾಡಿ ಬಿದ್ದ ಸಹಾಯವನ್ನು ಕಳೆದುಕೊಂಡೆಯಲ್ಲ. ಪ್ರಮಾಣ ಆಯ್ತು, ಪ್ರಮಾಣ ಆಯ್ತು. ದುರ್ಯೋಧನ ಆಡಿದ ಮಾತಿಗೆ ಬಿಲ್ಲನ್ನು ಮೊರೆಯುವುದೇ? ದುರ್ಯೋಧನ ಪೂಜ್ಯರಾದ ವಿದುರರನ್ನು ಆಸೆಗೀಡು ಮಾಡಿ ಈ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡನಲ್ಲ. ಈತನ ನಿನಗೆ ಬೆಂಬಲವಾಗಿ ನಿಂತಿದ್ದರೆ ಈ ಮೂರು ಲೋಕದಲ್ಲಿಯೂ ನಿನ್ನನ್ನು ಜಯಿಸುವ ತಕ್ಕವರು ಯಾರು ಇರುತ್ತಿರಲಿಲ್ಲ. ನೀನು ಸಹ ಈ ತರ ಗಟ್ಟಿ ಬೆದರಿಗೆ ಎದುರುವಿಯಾ? ಈಗ ಸಾವು ಬಿಲ್ಲನ್ನು ಹಿಡಿದು ಯುದ್ಧವನ್ನೇ ಮಾಡಿದವನಲ್ಲ. ಅಲ್ಲವೇ ಕೇಳು. ಶಿವಂ ಈಗ ಎಲ್ಲರೂ ಕರೆದಿರಿ. ದೂತನಾಗಿ ಬರುವ ಕೃಷ್ಣನಿಗೆ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದರೆ ಅವರನ್ನು ಈ ಸಭೆಯಿಂದ ಆಟಿಗೆ ಬೆಳೆಸಬೇಕಾಗುವುದು ಎಚ್ಚರ. ಸಾವಿರ ಸೇವಕರ ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸಿರುವೆಯಾ? ಇದು ಸಿದ್ಧವಾಗಿದೆ. ಕೊಲ್ಲ ಕೃಷ್ಣನು ಬರುವಾಗ ನಾನು ಇದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ಸರ್ವರಿಗೂ ಶುಭವಾಗಲಿ. ಏನು ಅಹಂಕಾರದಿಂದ ಮೆರೆಯುತ್ತಿರುವನು? ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸಿದರು. ಈ ದುರ್ಯೋಧನನು ಕಣ್ಣೆತ್ತಿಯೂ ಸಹ ನೋಡದೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಈ ಭೂಮಿಯನ್ನು ಮೆಟ್ಟಿ ಆತನೇ ಬಂದು ನಮಸ್ಕರಿಸುವಂತೆ ಮಾಡುವನು. ಚಕ್ರವರ್ತಿ, ಇದೇನು ಧೂತನಾಗಿ ಬಂದಿರುವ ನನಗೆ ನೀನು ಎದ್ದು ಬಂದು ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬಂದೆನಲ್ಲ.
ಕೃಷ್ಣ, ದೂತನಾಗಿ ಹೊಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇದೆಯೋ ಇಲ್ಲವೇ ಎಂಬುದನ್ನು ಪರಿಶೀಲನೆ ಮಾತ್ರಕ್ಕೆ ನಮಸ್ಕರಿಸಿದನೆಂದು ಹೆಮ್ಮೆ ಕೊಡಬೇಡ. ಗೋಪಾಲಕನಾಗಿ ನೀನು ಗೋವುಗಳನ್ನು ಕಾದಿದಾಯಿತು. ಚೋರನಾಗಿ ಗೋಪಿಕಾಶ್ರೀ ಮೋಸದಿಂದ ಅನೇಕ ರಾಜರನ್ನು ಇದೆಲ್ಲ ಸಾಲಗಳನ್ನು ಈಗ ದೂತನಾಗಿ ಬಂದಿರುವುದಿಲ್ಲ. ಮೊದಲಾದರೂ ತಿಳಿಸು. ಸುಯೋಧನ, ನೀನು ಏನು ಬೇಕಾದರೂ ಹೇಳಿಕೊ. ನಾನು ಭೀಷ್ಮ ದ್ರೋಣಾದಿಗಳನ್ನು ನೋಡಿಕೊಂಡು ನೀನು ಸಮ್ಮತಿಸುವುದಾದರೆ ನಿನಗೊಂದು ವಿಚಾರವನ್ನು ತಿಳಿಸಿ ಹೋಗೋಣವೆಂದು ಬಂದೆನು. ಕೃಷ್ಣ, ರಾಜ್ಯ ವಿಚಾರವೊಂದನ್ನು ಬಿಟ್ಟು ಬೇರೆ ಏನಾದರೂ ಇದ್ದರೆ ಹೇಳು, ಅದನ್ನು ನಾನು ನಡೆಸಿಕೊಡುವೆನು. ಚಕ್ರವರ್ತಿ, ರಾಜ್ಯದ ವಿಚಾರವಿಲ್ಲದಿದ್ದರೆ ನಾನು ಇಲ್ಲಿಗೆ ಬರುತ್ತಲೇ ಇರಲಿಲ್ಲ. ನ್ಯಾಯವಾಗಿ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆದರಿಸು. ಕೃಷ್ಣ, ಏನು ಹೇಳಿದೆ? ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಬೇಕು. ಪರಮ ಮಕ್ಕಳಾದ ಅವರಿಗೆ ಈ ರಾಜ್ಯದ ಹಕ್ಕು ಬಾಧ್ಯತೆಗಳೇನಿದೆ? ಏನು ಹೇಳಿದೆ ದುರ್ಯೋಧನ? ನ್ಯಾಯವಾಗಿ ಪಾಂಡವರಿಗೆ ಬರಬೇಕಾದ ರಾಜ್ಯವನ್ನು ಕೊಟ್ಟು ಅವರನ್ನು ಆದರಿಸು. ತಾನು ಸುಮ್ಮನೆ ಇವರಿಗೆ ಹೇಗೆ ಈ ವಿಚಾರ? ಕೃಷ್ಣ, ರಾಜ್ಯವನ್ನು ಸಂಪಾದಿಸುವುದು ಸಾಹಸದಿಂದ, ಯಾಜನೆಯಿಂದಲವೋ? ಆರಿಂದ ಪಾಂಡವರು ಸಾಹಸಿಗಳಾಗಿದ್ದಾರೆ. ರಣರಂಗದಲ್ಲಿ ಹೋರಾಡಿ ರಾಜ್ಯವನ್ನು ಸಂಪಾದಿಸಲಿ, ಇಲ್ಲವಾದರೆ ಕಾಡಿಗೆ ಹೊರಟು ಹೋಗಲಿ. ಚಕ್ರವರ್ತಿ, ಪಾಂಡವರ ವಿಚಾರವನ್ನು ಹೇಳುವನು ಕೇಳು. ಸತ್ಯವ್ರತಕ್ಕೆ ಭಂಗ ಬರುವುದೆಂದು ಹೆದರಿ ಜ್ಞಾತಿಗಳೊಡನೆ ಶಾಂತಿಯಿಂದಿರಬೇಕೆಂಬ ಧರ್ಮನಂದನ ಸಾವಿರಾರು ಆನೆಗಳ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನ ಪರಶಿವನೊಡನೆ ಹೋರಾಡಿ ಪಾಶುಪದಾಸ್ತ್ರವನ್ನು ಪಡೆದಿರುವ ಅರ್ಜುನ, ಇನ್ನು ಮಾದ್ರಿ ಕುಮಾರರಾದ ನಕುಲ ಸಹದೇವರೇನು ಸಾಮಾನ್ಯರೇ? ಇವರುಗಳ ಪರಾಕ್ರಮವು ನಿನಗೆ ಶೀಘ್ರದಲ್ಲಿಯೇ ತಿಳಿದು ಬರುವುದು. ಕೃಷ್ಣ, ಬೇಡ. ಧರ್ಮರಾಯನು ಕೈಯಲ್ಲ ಹೇಳಿ ಕಾಲಿಗೆ ಗೆಜ್ಜೆಯನ್ನು ಕಟ್ಟಿಕೊಂಡು ತಕ್ಕ ತೈ ಎಂದು ಮುಳುಗಿರುವ ಅರ್ಜುನ, ನಕುಲ ಸಹದೇವರು, ಅವರಿನ್ನು ಸುಳಗಳು, ಇವರುಗಳ ಪರಾಕ್ರಮಗಳು ಭೂಪಾಲಕನಾದ ನಿನಗೆ ಅತಿಶಯರು, ಭೂಪಾಲಕನಾದ ನನಗೆ ಅತಿಶಯವಲ್ಲ. ಏನ ಪಾಂಡವರು ನಗುವ ಬಂಟ ನಿನ್ನವರ ಪರಾಕ್ರಮಗಳಲ್ಲಿ ಇನ್ನು ನಮ್ಮವರ ಪರಾಕ್ರಮಗಳನ್ನು ಕೇಳು. ಈ ವರ್ಗಗಳನ್ನು ಜಯಿಸಿ ಆಳುತ್ತಿರುವ ನಾನು ಸಾಹಸಿ, ನನಗೆ ಎದುರಿ ದಿಕ್ಕೆಟ್ಟು ಕಾಲವನ್ನು ಕಳುತ್ತಿರುವ ಆಳಿನ ಪಾಂಡವರು ಸಹ ಅರ್ಜುನನ ತಲೆಯನ್ನು ತೆಗೆಯಲು ಕಾದು ಕುಳಿತಿರುವ ನನ್ನ ಮಿತ್ರ ಕರ್ಣ, ಭೀಮನ ಒಲೆಯನ್ನು ಸಿಡಿಯಾಗಲು ಕಾದು ನಿಂತಿರುವ ನನ್ನ ಸಹೋದರ ದುಶ್ಯೋಧನ, ಇವರುಗಳ ಪರಾಕ್ರಮಗಳು ನಿನಗೆ ಶೀಘ್ರದಲ್ಲೇ ತಿಳಿದು ಬರುವುದು. ಜ್ಞಾಪಕದಲ್ಲಿ ಕೃಷ್ಣ. ಚಕ್ರವರ್ತಿ, ನೀನು ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದಿದ್ದರೆ ಈ ಎಲ್ಲಾ ರಾಜ್ಯವನ್ನು ಅವರೇ ಅಪಹರಿಸಿಕೊಳ್ಳುವರು, ತಿಳಿಯಿತೆ? ಅಪಹರಿಸುವುದಕ್ಕೇನು? ಬಲ್ಲರ ಮನೆ ಬೆಣ್ಣೆ ಮುದ್ದೆ ಅಲ್ಲ ರಾಜ್ಯ ಕೃಷ್ಣ, ಬೆಣ್ಣೆ ಮುದ್ದೆ ಅಲ್ಲ, ಇದು ರಾಜ್ಯ ಕೃಷ್ಣ, ರಾಜ್ಯ. ಚಕ್ರವರ್ತಿ, ಹೋಗಲಿ, ಇಂದ್ರಪ್ರಸ್ಥದಲ್ಲಿರುವ 5 ಗ್ರಾಮಗಳನ್ನಾದರೂ ಕೊಡು. ಶಾಂತಚಿತ್ತರಾದ ಪಾಂಡವರು ಅದರಿಂದಲೇ ತೃಪ್ತರಾಗುವರು. ಕೃಷ್ಣ, ಶಾಂತಿ ಚಿತ್ತವೇ ಸರಿ. 5 ಗ್ರಾಮಗಳೇಕೆ? ಹಿಂದೆ ದೀಕ್ಷೆ ಬೇಡಿ ಅಲಾಯುತ್ತಿದ್ದ 50 ಗ್ರಾಮಗಳು ಸಿದ್ಧವಾಗಿರುವುದು.
ಬೇಕಾದರೆ ಅಲ್ಲಿಗೆ ಹೋಗಲಿ, ಭಿಕ್ಷಾಪಾತ್ರವನ್ನು ಕೊಡಿಸುವೆನು. ಚಕ್ರವರ್ತಿ, ನಮ್ಮ ಭೀಮನು ಮಹಾಬಲಿಷ್ಠನು. ಆತನಿಗಾಗಿ ಒಂದು ಗ್ರಾಮವನ್ನಾದರೂ ಕೊಡು. ಕೃಷ್ಣ, ನೀನೇನು ಸಾಮಾನ್ಯ ಜನರು? ನಿನ್ನಂತ ಒಂದು ಮಂಗಳ ಮೂರ್ತಿಯು ನನ್ನ ಹೃದಯದಲ್ಲಿ ಕುಳಿತುಕೊಂಡು ಸಂಧಿಯನ್ನು ಮಾಡಿಕೊಳ್ಳಬೇಡ ಎಂದು ಹೇಳುತ್ತಿರುವಾಗ ನೀನು ಮಾತ್ರ ಆಂತರದಿಂದ ಸಂಧಿಯನ್ನು ಮಾಡಿಕೊ ಎಂದು ಹೇಳುತ್ತಿರುವೆ. ಕೃಷ್ಣ, ಒಂದು ಗ್ರಾಮವಲ್ಲ, ಒಂದು ಗೋವು ಪಾಲಾಡುವಷ್ಟು ಸ್ಥಳವಲ್ಲ, ಒಂದು ಮುಳ್ಳು ಮನೆ ಮುರಿಯುವಷ್ಟು